ಹಾಯ್, ಗುಡ್ ಮಾರ್ನಿಂಗ್. ಇವತ್ತಿನ ಸ್ಪೆಷಲ್ ಬಂದು ಮಂಡೇ ಬ್ಲಾಗ್. ಮಂಡೇ ಸ್ಟಾರ್ಟ್ ವಿತ್ ಪೂಜೆ. ಇಲ್ಲಿ ಹೂವೆಲ್ಲ ನಮ್ಮ ಗಿಡದಲ್ಲೇ ಬಂದಿರೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಮನೆ ಕ್ಲೀನ್ ಮಾಡಿಬಿಟ್ಟು ಬೆಳಗ್ಗೆ ದೀಪ ಹಚ್ಚೋದ್ರಿಂದ ಮನೆ ತುಂಬ ಫ್ರೆಶ್ ಅನಿಸುತ್ತೆ. ಮತ್ತು ಪ್ರಿಪೇರಿಂಗ್ ಟೀ ಪ್ರಿಪೇರ್ ಮಾಡ್ಕೊಂಡು ಫಸ್ಟು ಕುಡಿಯೋದ್ರಿಂದ ಮೈಂಡು ಫ್ರೆಶ್ ಆಗಿರುತ್ತೆ. ಬೆಳಗ್ಗೆ ತಿಂಡಿದೇನೋ ಹಾಕಿಲ್ಲ, ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. ಗಾರ್ಲಿಕ್ ಬಟರ್ ಚೀಸ್ ಬ್ರೆಡ್ ನೋಡಿರ್ತೀರ ನೀವು. ಮಕ್ಕಳಿಗೆ ಈ ಥರ ಮಾಡಿಕೊಡೋದ್ರಿಂದ ಖುಷಿ ಪಡ್ತಾರೆ. ಸೊ ಬೆಳ್ಳುಳ್ಳಿನ ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ರೋಸ್ಟ್ ಆಗಬೇಕು. ಈ ಥರ ಕೆಂಪಗಿದ್ದರೆ ಅದು ಚೆನ್ನಾಗಿ ಸ್ಮೆಲ್ ಚೆನ್ನಾಗಿರುತ್ತೆ, ಫ್ಲೇವರ್. ಹುರಿದು ಎತ್ಕೊಂಡು ಸ್ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಬಟರ್ ಮತ್ತು ಚಿಲ್ಲಿ ಪೌಡರ್, ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಕಲಿಸ್ಕೊಂಡು ಇಟ್ಕೋಬೇಕು. ನೆಕ್ಸ್ಟ್ ಬಂದು ಬ್ರೆಡ್ಗೆ ಟಾಪಿಂಗ್ ಮಾಡಿ ಇಟ್ಕೋತಾ ಇದ್ದೀನಿ. ಬ್ರೆಡ್ಗೆ ಟಾಪಿಂಗ್ ಮಾಡಿಬಿಟ್ಟು ಮೇಲೆ ಚೀಸ್ನ ಗ್ರೇಟ್ ಮಾಡಿ ಹಾಕಿ ಲೋ ಫ್ಲೇಮಲ್ಲಿ ತವ ಇಟ್ಟಿದ್ದೀನಿ. ಆಲ್ರೆಡಿ ಬೇಯಿಸೋದ್ರಿಂದ ಚೆನ್ನಾಗಿ ನಿಧಾನಕ್ಕೆ ಅದು ಕುಕ್ ಆಗುತ್ತೆ. ಪಕ್ಕದಲ್ಲಿ ಕಾಫಿಗೆ ರೆಡಿ ಆಗ್ತಾಯಿದೆ. ಕಾಫಿನೂ ಬರುತ್ತೆ. ಬ್ರೆಡ್ ಜೊತೆ ಕಾಫಿ ಕುಡಿಯೋದ್ರಿಂದ ಮೈಂಡು ರಿಲ್ಯಾಕ್ಸ್ ಆಗಿರುತ್ತೆ. ಚೀಸ್ ಗ್ರೇಟ್ ಮಾಡ್ತಾಯಿದ್ದೀನಿ. ಈಗ 2 ಸ್ಲೈಸ್ನ ತವ ಮೇಲೆ ಇಟ್ಬಿಟ್ಟು ಸ್ಲೋ ಆಗಿ ಲಿಡ್ನ ಕವರ್ ಮಾಡಿ ಬೇಯಿಸೋದ್ರಿಂದ ನೀಟಾಗಿ ಅದು ಕುಕ್ ಆಗುತ್ತೆ. ನೋಡಿ, ಕಾಫಿ ಬಂತು. ಯಾರಿಗೆಲ್ಲ ಕಾಫಿ ಇಷ್ಟ ಸಂಜೆ ಕುಡಿಯೋಕ್ಕೆ ಕಮೆಂಟ್ ಮಾಡಿ. ಒಂದೊಂದು ಅಥವಾ 2 ಪೀಸ್ನ ನೀಟಾಗಿ ಸ್ಲೋ ಆಗಿ ಕುಕ್ ಮಾಡಿಕೊಂಡ್ರೆ ಅದು ನೀಟಾಗಿ ಕುಕ್ ಆಗುತ್ತೆ. ಚೀಸು ಮತ್ತು ಬಟರ್ ನೀಟಾಗಿ ಹೊಂದ್ಕೊಳ್ಳುತ್ತೆ. ಬೇಕು ಅಂದರೆ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಚೀಸ್ ಹಾಕೋಬೋದು. ಸೊ ಆಫ್ಟರ್ ದಟ್ ಈ ಥರ ಕುಕ್ ಆಗುತ್ತೆ. ಅದು ಕುಕ್ ಆಗೋಷ್ಟೊಳಗಡೆ ಬೇರೆ ಸ್ಲೈಸ್ಗೂ ಟಾಪಿಂಗ್ ಮಾಡಿ ಇಟ್ಕೋತಾ ಇದ್ದೀನಿ. ಗಾರ್ಲಿಕ್ ಬಟರ್ ಚೀಸ್ ಬ್ರೆಡ್ ಸೂಪರಾಗಿ ಬರುತ್ತೆ.
ಮೇಲೇನೂ ಬೇಕಂದರೆ ಇನ್ನೊಂದು ಸ್ವಲ್ಪ ಟಾಪಿಂಗ್ ಮಾಡಿ ಇಟ್ಕೋಬೋದು. ರೋಸ್ಟ್ ಮಾಡಿರೋದು ಸೊ ಫೈನಲಿ cheese, garlic, butter or butter garlic cheese bread is on our plate. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.